ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ವೇದಿಕೆಯ ಅಲಂಕರಿಸಿರುವ ಗಣ್ಯರಿಗೆ ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಸ್ವಲ್ಪ ತಡವಾಗಿ ಬಂದಿದ್ದೀನಿ. ಸಾಕಷ್ಟು ಇಂಟರ್ವ್ಯೂಗಳು ನಡೀತಾ ಇದೆ. ಹಾಗಾಗಿ ಕಂಟಿನ್ಯೂಸ್ ಇಂಟರ್ವ್ಯೂಸ್ ನಡೀತಿದೆ, ಹಾಗಾಗಿ ಲೇಟ್ ಆಗಿದೆ. ಸೊ ಮಂಡ್ಯ ಹೈದ ಸಿನಿಮಾದ ಟ್ರೈಲರ್ ನೋಡಿದೆ. ನಾನು ಬಿಗ್ ಬಾಸ್ ಹೊರಗೆ ಬಂದ ತಕ್ಷಣ ನಾನು ಫಸ್ಟ್ ಅಟೆಂಡ್ ಮಾಡ್ತಿರುವಂಥ ಇವೆಂಟ್ ಇದು. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಟ್ರೈಲರ್ ತುಂಬ ಚೆನ್ನಾಗಿ ಮಾಡಿ ಬಂದಿದೆ. ಆ್ಯಂಡ್ ಫಸ್ಟ್ ಟ್ರೈಲರ್ ಓಪನ್ ಆದ ತಕ್ಷಣ ನೀವೊಂದು ಮಾಸ್ ಡೈಲಾಗ್ ಹೇಳ್ತೀರಾ, ಸಖತ್ತಾಗಿದೆ. ನಿಮ್ಮಲ್ಲಿ ಒಬ್ಬ ಇಂಡಸ್ಟ್ರಿಯಲ್ಲಿ ಒಂದು ಮಾಸ್ ಹೀರೋ ಆಗುವಂಥ ಎಲ್ಲ ಲಕ್ಷಣಗಳು ಇದೆ. ಆ್ಯಂಡ್ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಸಾಕಷ್ಟು ಸೆಂಟಿಮೆಂಟ್ ಸೀನ್ಸ್ ಕೂಡ ಇದೆ ಅಂತ ಅನ್ಸುತ್ತೆ. ಅಂಡ್ ಒಂದು ಸ್ಮಾಲ್ ಟ್ರೈಲರ್ ಅಲ್ಲೇ ಸಿನಿಮಾಲಿ ಒಂದು ಒಳ್ಳೆ ಕತೆ ಇದೆ ಅಂತ ಅನ್ಸುತ್ತೆ. ಥ್ರಿಲ್ಲರ್ ಮಂಜು ಸರ್ ಚಿಕ್ಕ ವಯಸ್ಸಿಂದನೂ ಸರ್ ನಿಮ್ಮ ಸಿನಿಮಾ ಎಲ್ಲ ನೋಡ್ಕೊಂಡು ಬೆಳೆದಿರೋದು ನಾವು. ಮಾಸ್ ಸಿನಿಮಾ ಅವಾಗಲೇ ಮಾಡಿದ್ದೀರಾ. ನಮ್ಮ ಆಸೆ, ನಮ್ಮ ಕನಸು ನಿಮ್ಮ ಜೊತೆ ಕೂಡ ವರ್ಕ್ ಮಾಡಬೇಕು ಅಂತ. ಸೊ ಒಳ್ಳೆ ಟ್ರೈಲರ್ ಮೂಡ್ ಬಂದಿದೆ. ಸೊ ಆಲ್ ದಿ ಬೆಸ್ಟ್ ಡೈರೆಕ್ಟರ್ಗೆ. ಸರ್ ನಿಮಗೆ ನಿಮ್ಮ 5ನೇ ಸಿನಿಮಾ ಅಂತ ಹೇಳಿದ್ರು. ಆಲ್ ದಿ ಬೆಸ್ಟ್ ಸರ್. ಸಿನಿಮಾ ಮಾಡಬೇಕು ಅಂತ ಮುಂದೆ ಬರೋದೇ ಕಷ್ಟ. ನೀವು ಮುಂದೆ ಬಂದಿದ್ದೀರಾ, 5 ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿದ್ದೀರಾ. ಇದು ನಿಮ್ಮ 5ನೇ ಸಿನಿಮಾ. ನಿಮ್ಮ ಇನ್ನೂ 10 ಸಿನಿಮಾ ಮಾಡೋ ಹಾಗಾಗ್ಲಿ. ನಮ್ಮಂತ ಹೊಸ ಕಲಾವಿದರಿಗೆ, ನಿಮ್ಮಗನೂ ಕಲಾ ಇದೆ, ನಾನು ಕೂಡ ಹೀರೋ ಆಗಬೇಕು ಅಂತಾನೆ ಇಂಡಸ್ಟ್ರಿಗೆ ಬಂದಿರೋದು. ಸೊ ಅದಕ್ಕೋಸ್ಕರ ಹೊಸಬ ಆದ್ರೂ ನಾನು ಬಂದಿದ್ದೀನಿ ಸಪೋರ್ಟ್ ಮಾಡೋದಕ್ಕೆ. ಬಿಗ್ ಬಾಸ್ ಈ ಒಂದು ವೇದಿಕೆಯಿಂದ ಹೊರಗಡೆ ಬಂದ ಮೇಲೆ. ಸೊ ಆಲ್ ದಿ ಬೆಸ್ಟ್ ಸರ್. ನಿಮಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ನಿಮಗೆ ಮೇಡಮ್. ಆಲ್ ದಿ ಬೆಸ್ಟ್ ನಿಮಗೆ. ಆ್ಯಂಡ್ ಮಂಡ್ಯ ನನಗೆ ತುಂಬ ಕನೆಕ್ಟ್ ಆಗುತ್ತೆ. ಯಾಕಂತಂದರೆ ನಾನು ಮೈಸೂರವನು. ಹುಟ್ಟಿದ್ದು ಚಾಮರಾಜನಗರ, ಬಟ್ ಬೆಳೆದಿದ್ದು ಮೈಸೂರು. ಮಂಡ್ಯ ಬೆಲ್ಟ್ ನಂಗೆ ತುಂಬ ಕನೆಕ್ಟ್ ಆಗುತ್ತೆ. ಭಾಷೆ ಕನೆಕ್ಟ್ ಆಗುತ್ತೆ. ಯಾರೇ ಹೊಸಬರು ಬರಲಿ, ಸಿನಿಮಾನ ತುಂಬ ಹೃದಯದಿಂದ ಪ್ರೀತಿಸ್ತಾರೆ, ಅಕ್ಸೆಪ್ಟ್ ಮಾಡ್ಕೋತಾರೆ. ಆ್ಯಂಡ್ ಒಂದ್ಸಲಿ ಮನಸ್ಸು ಕೊಟ್ಟರೆ ಮಂಡ್ಯದವ್ರು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅವರನ್ನ. ಸೊ ಮಂಡ್ಯದ ಹುಡುಗ, ಮಂಡ್ಯ ಹೈದ ಅಂತ ಸಿನಿಮಾ ಹೆಸರು. ನನ್ನಿಂದ ಒಂದು ಸಣ್ಣ ಇಟ್ಸ್ ಜಸ್ಟ್ ಅ ಸಪೋರ್ಟ್ ಈ ಒಂದು ಟ್ರೈಲರ್ ಲಾಂಚ್ಗೆ ಬರುವಂಥದ್ದು. ಸೊ ತುಂಬ ಹೃದಯದಿಂದ ಬಂದಿದ್ದೀನಿ. ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದಾಗಲಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಪ್ರೊಡ್ಯೂಸರ್. ಇದು 5ನೇ ಫಿಲಮ್ ಅಂತಾರೆ ಸರ್. ನೆಕ್ಸ್ಟ್ 50ನೇ ಫಿಲಮ್ ಆಗಲಿ. ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಹೇಳ್ಬೇಕು, ನೀವಿದ್ರೆ ಫಿಲಮ್ ಆಗೋದಿಲ್ಲ. ಹಾಗಾಗಿ ಅಭಯ್ ತುಂಬ ಚೆನ್ನಾಗಿತ್ತು ಆ್ಯಕ್ಟಿಂಗ್. ಆ್ಯಂಡ್ ಥ್ರಿಲ್ಲರ್ ಮಂಜು ಸರ್ ತುಂಬ ದಿವಸ ಆದ್ಮೇಲೆ ಮತ್ತೆ ನಿಮ್ಮ ಸ್ಟೆಂಟ್ನ ನೋಡಿ ಖುಷಿ ಆಯಿತು. ಆಲ್ ದಿ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು. ಸೊ ಟ್ರೈಲರ್ ಲಾಂಚ್ ಆಗಿದೆ. ಫೆಬ್ರವರಿ 16 ಮೂವಿ ರಿಲೀಸ್ ಆಗ್ತದೆ. ಟ್ರೈಲರ್ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ.